ಬಡ ರೋಗಿಗಳಿಗೆ ಉಚಿತ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಡಾಕ್ಟರ್ ಶ್ರೀನಿವಾಸ ಚಿರಕುರಿ. ಈ ವರ್ಷ ಬಡವರ್ಗದ 100 ಜನ ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ನೀಡಲಾಗುತ್ತೆ ಅಂತ ಪ್ರಕ್ರಿಯಾ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಶ್ರೀನಿವಾಸ ಚಿರಕುರಿ ಹೇಳಿದ್ದಾರೆ. 8ನೇ ಮೈಲಿಯ ಪ್ರಕ್ರಿಯಾ ಆಸ್ಪತ್ರೆಯ ಸಪ್ತವಾರ್ಷಿಕ ಸಮಾರಂಭದಲ್ಲಿ ಮಾತನಾಡಿದರು. ಈಗ ನೂತನ ಅಂಕುರಜ್ಜಿ ಕ್ಯಾನ್ಸರ್ ವಿಭಾಗ ಪ್ರಾರಂಭವಾಗಿದೆ. ನಮ್ಮ ಜೊತೆ ಅದ್ವಿಕಾ ಕೇರ್ ಫೌಂಡೇಶನ್ ಎಂಬ ಎನ್ಜಿಒ ಸಂಸ್ಥೆ ಇದೆ. ಈ ಮುಖಾಂತರ ಅನೇಕ ಬಡ ರೋಗಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತಿದೆ ಎಂದಿದ್ದಾರೆ. ಭಾರತದ ನಂಬರ್ 1 ರೋಬೋಟಿಕ್ ಸರ್ಜರಿಯ ತಂತ್ರಜ್ಞಾನ ನಮ್ಮಲ್ಲೂ ಇದೆ. ಅದರ ಮುಖಾಂತರ ನೋವಿಲ್ಲದೆ ಬೇಗ ಗುಣಮುಖವಾಗುವಂತಹ ಸರ್ಜರಿ ಮಾಡಲಾಗುತ್ತೆ. ನಮ್ಮ ಆಸ್ಪತ್ರೆಯಿಂದ ಈಗಾಗಲೇ 7 ವರ್ಷದಲ್ಲಿ ಸಾವಿರಾರು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ ಎಂದಿದ್ದಾರೆ. ನಮ್ಮ ಪ್ರಧಾನ ಉದ್ದೇಶ ಏನಂದ್ರೆ ಬಡಗುರಿಕಿ ನಮ್ಮಿಂದ ಸೇವೆ ಕೊಡಬೇಕು. ಪ್ರಕ್ರಿಯೆ ಹಾಸ್ಪಿಟಲ್ ಪ್ರಧಾನವಾಗಿ ಪಾತ್ರ ವಹಿಸ್ತಾ ಇದೆ. ಅವರು ಗಾಡ್ ಫಾದರ್ ಅಂತ ಹೇಳ್ಬೋದು. ಅವರೇ ಸ್ಟಾರ್ಟ್ ಮಾಡಿದ್ರು. ಈ ಅದ್ವಿಕಾ ಕೇರ್ ಫೌಂಡೇಶನ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇಂದ ಒಂದು 5 ಪ್ರೋಗ್ರಾಮ್ಸ್ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು, ಕಮ್ಯುನಿಟಿನಲ್ಲಿ ಸ್ಕ್ರೀನಿಂಗ್ ಮಾಡಬೇಕು. ಅಲ್ಲಿ ಅವಕಾಶ ಇಲ್ಲ. ಅಲ್ಲಿ ನಾವು ನಮ್ಮ ಡಾಕ್ಟರ್ಸ್ ಜೊತೆ ಮತ್ತು ನಮ್ಮ ನರ್ಸಸ್ ಸ್ಪೆಷಲಿಸ್ಟ್ ಜೊತೆ ಹೋಗಿ ಯಾರ್ಯಾರಿಗೆ ತೊಂದರೆ ಇದೆ ಅದೆಲ್ಲ ನಾವು ಸ್ಟಡಿ ಮಾಡಿ ಅವ್ರಿಗೆ ಎಕ್ಸಾಮಿನೇಷನ್ ಮಾಡಿ ಅವ್ರನ್ನೇ ನಮ್ಮ ಹಾಸ್ಪಿಟಲ್ ಅಂದ್ರೆ ರೆಫರ್ ಮಾಡಿ ಅವ್ರಿಗೆ ಸೇವೆ ಕೊಡೋಕೆ ಒಂದು ಪ್ರಧಾನ ಕಾರ್ಯಕ್ರಮ. ಮತ್ತು ಅವ್ರು ಇಲ್ಲಿ ಬರ್ತಾರೆ. ಅವ್ರಿಗೆ ಎಲ್ಲರಿಗೆ ದುಡ್ಡು ಇರೋಕ್ಕೆ ಸಾಧ್ಯತೆ ಇಲ್ಲ. ಅವ್ರಿಗೆ ನಾವೇನು ಮಾಡ್ತಾ ಇದ್ದಂದರೆ, ನಮ್ಮ ಸೊಸೈಟಿನಲ್ಲಿ ಸಾಕಷ್ಟು ಜನ ಇದ್ದಾರೆ, ಚೆನ್ನಾಗಿ ಹೃದಯದಿಂದ ಸಹಾಯ ಮಾಡೋಕ್ಕೆ ಇದ್ದಾರೆ. ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಅಯ್ಯ ನಮ್ಮ ಹತ್ರ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ, ಟ್ರಾನ್ಸ್ಪ್ಲಾಂಟೇಷನ್ ಪೇಷಂಟ್ಸ್ ಇದ್ದಾರೆ, ಕಿಡ್ನಿ ಪೇಷಂಟ್ಸ್ ಇದ್ದಾರೆ, ನ್ಯೂರೋಸರ್ಜರಿ ಪೇಷಂಟ್ಸ್ ಇದ್ದಾರೆ, ನೆಫ್ರಾಲಜಿ ಪೇಷಂಟ್ಸ್ ಇದ್ದಾರೆ, ಅವ್ರಿಗೆ ನೀವು ಸಹಾಯ ಮಾಡಿ, ನಿಮ್ಮಿಂದೊಂದು ಸ್ಪಾನ್ಸರ್ ಮಾಡಿ ನಾವು ಅವ್ರಿಗೆ ಸಹಾಯ ಕೊಡ್ತೀವಿ. ಪ್ರಕ್ರಿಯೆ ಹಾಸ್ಪಿಟಲ್ ಅವರು ಕಾರ್ಪೊರೇಟ್ ಸ್ಟೈಲ್ ಸ್ವಲ್ಪ ಕೆಲಸ ಮಾಡ್ತಾ ಇದ್ರು. ಅವರು ಸ್ವಲ್ಪ ಡಿಸ್ಕೌಂಟ್ ಕೊಡ್ಬೋದು, ಮತ್ತು ಪಾರ್ಟಿಯಿಂದ ಶಕ್ತಿಯಿಂದ ಅವರು ಕೊಡ್ಬೋದು. ಇಲ್ಲಾಂದರೆ ನಾವು ದೊಡ್ಡವರ ಸಹಾಯ ತಗೊಳ್ಳಿ ಅವ್ರಿಗೆ ಸಹಾಯ ಕೊಡೋಕ್ಕೆ ಸಾಧ್ಯತೆ ಇದೆ. ಇದೊಂದು ಕಾರ್ಯಕ್ರಮ. ಇನ್ನೊಂದು ಕಾರ್ಯಕ್ರಮ ಏನಂದರೆ, ಸಮಾಜದಲ್ಲಿ ಅವೇರ್ನೆಸ್ ಕಮ್ಮಿ ಇದೆ ಇವಾಗ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಎಜುಕೇಷನು ಅವೇರ್ನೆಸ್ಸು ಸಾಕಷ್ಟು ಮಾಡೋಕ್ಕೂ ನಾವು ಈ ಫಸ್ಟ್ ಎಜುಕೇಟೆಡ್ ಎಂಪ್ಲಾಯೀಸ್ನಲ್ಲಿ ಇಲ್ಲ, ಬಡಗುರ ಹತ್ರನೂ ಇಲ್ಲ, ಇಬ್ಬರಿಗೆ ಸೇವೆ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಈ ಇಯರಿಂದ ಅದು CSR ಕಂಪ್ನೀಸ್ ಹೋಗಿ HR ಜೊತೆ ಮಾತಾಡಿ ಅವ್ರಿಗೆ ಲಂಚ್ ಬ್ರೇಕ್ನಲ್ಲಿ ಎಲ್ಲ ಎಂಪ್ಲಾಯೀಸ್ಗೊಂದು ಕ್ಯಾನ್ಸರ್ ಬಗ್ಗೆ, ಕಿಲ್ಲಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಸಮಾಚಾರ ಕೊಡೋಂಥ ಪ್ರಯತ್ನ. ಇನ್ನೊಂದು ಏನಂದರೆ, ನಾವು ಒಬ್ಬರೇ ಈ ಕೆಲಸ ಮಾಡೋಕ್ಕಾಗಲ್ಲ. ಸಾಕಷ್ಟು ಪಾರ್ಟ್ನರ್ಶಿಪ್ಸ್ ಬೇಕು. ಗವರ್ಮೆಂಟ್ ಇರಬೇಕು, ಫೌಂಡೇಶನ್ಸ್ ಇರಬೇಕು, ಮತ್ತು ನಮ್ಮ ಇಂಡಿವಿಜುವಲ್ಸ್ ಆಗಿರ್ಬೋದು, ಮತ್ತು ನಮ್ಮ NGOs ಇರ್ಬೋದು. ಇದೆಲ್ಲ ನಾವು ಸೇರಿ ನಾವು ಏನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಸ್ಟೇಕ್ ಹೋಲ್ಡರ್ ಅಂತ ಒಂದು ಇದೆ. ಅವರ ಪಾರ್ಟಿಸಿಪೇಷನ್ ತಗೊಳ್ಳಿ ಈ ಕಾರ್ಯಕ್ರಮ ಎಲ್ಲ ಜಯಪ್ರದ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಇದಕ್ಕೋಸ್ಕರ ಜನಕ್ಕೆ ಇದು ಗೊತ್ತಾಗಬೇಕು. ಅವರು ನಮ್ಮಿಂದ ಸೇವಾ ತಗೊಂಡೇಕೆ ಅವರು ಪ್ರಯತ್ನ ಮಾಡಬೇಕು. ಈ ನಾವು ಪತ್ರಿಕಾ ಮುಖಾಂತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದೆ ಅಂದರೆ, ದಯವಿಟ್ಟು ಬನ್ನಿ, ಸೇವೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ದುಡ್ಡಿನ ಅಂತ ನೀವೇನು ಬೇಜಾರು ಮಾಡ್ಕೋಬಾರ್ದು. ದುಡ್ಡು ಬರುತ್ತೆ. ಮತ್ತು ಫಸ್ಟ್ ಆಫ್ ಆಲ್ ನೀವು ಹೆಲ್ತ್ ಆಗಿರ್ಬೇಕಲ್ವಾ, ವೆಲ್ನೆಸ್ ಆಗಿರಬೇಕು, ಫಿಟ್ನೆಸ್ ಆಗಿರಬೇಕು. ಸಮಾಜದಲ್ಲಿ ಆರೋಗ್ಯ ಇದೆ ಅಂದ್ರೆ ಐಶ್ವರ್ಯ ಇರುತ್ತೆ, ಐಶ್ವರ್ಯ ಇದೆ ಅಂದ್ರೆ ದೇಶ ಸಂಪದ ಬರುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದೀವಿ. ಅದ್ವಿಕಾ ಕೇರ್ ಫೌಂಡೇಶನ್ ಸಿಇಒ PKM ಸ್ವಾಮಿ ಮಾತನಾಡಿ, ಉತ್ತಮ ಆರೋಗ್ಯ ಇದ್ರೆ ಐಶ್ವರ್ಯ ಇದ್ದಂತೆ. ಕ್ಯಾನ್ಸರ್ ಬಗ್ಗೆ ಭಯಪಡುವುದಕ್ಕಿಂತ ಮುನ್ನೆಚ್ಚರಿಕೆ ಅಗತ್ಯ. ನಮ್ಮ ಸಂಸ್ಥೆಯಿಂದ ಅನೇಕ ರಕ್ತದಾನ, ಆರೋಗ್ಯ ಶಿಬಿರ ಮುಖಾಂತರ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮತ್ತು ಸೇವಾ ಕಾರ್ಯಗಳಿಂದ ಮಾಡಲಾಗುತ್ತಿದೆ ಎಂದಿದ್ದಾರೆ. ವಾರ್ಷಿಕೋತ್ಸವದಲ್ಲಿ ಸಿಬ್ಬಂದಿ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಲಾಗಿದೆ. ಡಾಕ್ಟರ್ ಸೋಮನಾಥ ಚಟರ್ಜಿ, ಡಾಕ್ಟರ್ ಅಜಯ್ಡ ತೇಜಸ್ವಿನಿ, ಡಾಕ್ಟರ್ ಶಿಲ್ಪಾ ಅರವಳ್ಳಿ, ಡಾಕ್ಟರ್ ಅಂಕಿತಾ, ಡಾಕ್ಟರ್ ಗುನ್ಜನ್, ಕುಮಾರಿ ಲೋಲಜ್ಜಾ, ಡಾಕ್ಟರ್ ಸುಮನ ಪಳ್ಳೆಗಾರ್, ಡಾಕ್ಟರ್ ಗುರುರಾಜ್ ಎಸ್ ಪುರಾಣಿಕಲ್, ಡಾಕ್ಟರ್ ಸಂತೋಷ್ ಕುಮಾರ್ ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಇದ್ದರು. 8ನೇ ಮೈಲಿಯ ಪ್ರಕ್ರಿಯಾ ಆಸ್ಪತ್ರೆಯ ಸಪ್ತವಾರ್ಷಿಕ ಸಮಾರಂಭದಲ್ಲಿ ಸಿಇಒ ಡಾಕ್ಟರ್ ಶ್ರೀನಿವಾಸ ಚಿರಕುರಿ, ಡಾಕ್ಟರ್ ಸೋಮನಾಥ ಚಟರ್ಜಿ, ಡಾಕ್ಟರ್ ಅಜಯ್ಡ ತೇಜಸ್ವಿನಿ, ಡಾಕ್ಟರ್ ಶಿಲ್ಪಾ ಅರವಳ್ಳಿ, ಡಾಕ್ಟರ್ ಅಂಕಿತಾ, ಡಾಕ್ಟರ್ ಗುನ್ಜನ್, ಕುಮಾರಿ ಲೋಲಜ್ಜಾ, ಡಾಕ್ಟರ್ ಸುಮನ ಪಳ್ಳೆಗಾರ್, ಅದ್ವಿಕಾ ಕೇರ್ ಫೌಂಡೇಶನ್ ಸಿಇಒ PKM ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಪ್ರಕ್ರಿಯಾ ಹಾಸ್ಪಿಟಲ್ ಸ್ಟಾರ್ಟ್ ಆಗಿ 7 ವರ್ಷ ಆಯಿತು. ಇವತ್ತು 7ನೇ ವರ್ಷದ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ತುಂಬಾ ಸಂತೋಷದ ವಿಷಯ ನಮಗೆಲ್ಲರಿಗೂ. ಆಲ್ಮೋಸ್ಟ್ ಒಂದು 3 ಲಕ್ಷ ಜನರಿಗೆ ನಾವು ಈ ಸುತ್ತಮುತ್ತ ಇರೋ ಜನರಿಗೆ ಎಲ್ಲರಿಗೂ ಸೇವೆ ಮಾಡಿದ್ದೀವಿ. ಹಲವಾರು ಪೇಷಂಟ್ಸ್ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಸಕ್ಸಸ್ ಆಗಿ ಹೋಗಿದ್ದಾರೆ. ಇದು ಈ ಮೆಸೇಜ್ ಎಲ್ಲರಿಗೂ ಸ್ಪ್ರೆಡ್ ಆಗಬೇಕು. ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 450 ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಿದ್ದಾರೆ, ಒಂದು 60 ಜನ ಡಾಕ್ಟರ್ಸ್ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಜೊತೆ ಈಗ ಆಲ್ಮೋಸ್ಟ್ ಈ ವರ್ಷ ಇನ್ನು ಆಂಕಾಲಜಿ ಪ್ರೋಗ್ರಾಮ್ ಅಂತ ಒಂದು ಹೊತ್ಕೊಂಡಿದ್ದೀವಿ. ಈ ನಾರ್ತ್ ವೆಸ್ಟ್ ಆಫ್ ಬ್ಯಾಂಗ್ಳೂರ್, ಈ ದಾಸರಳ್ಳಿ ಮತ್ತು ಈ ನೆಲಮಂಗಲ, ತುಮಕೂರು ಈ ಬೆಲ್ಟಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯಾವುದೂ ವ್ಯವಸ್ಥೆ ಇಲ್ಲ. ಪೇಷಂಟ್ಸ್ ತುಂಬ ಬೇರೆ ಊರುಗಳಿಂದ ಬಂದು ಬೆಂಗಳೂರಿಗೆ ಬರ್ತಾರೆ.
ತುಂಬ ತೊಂದರೆ ಆಗುತ್ತೆ ಅವ್ರಿಗೆ ಅಂಥವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಈ ಭಾಗದಲ್ಲಿ ಕ್ಯಾನ್ಸರ್ ವಿಭಾಗ ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಿಂದ ಹಲವಾರು ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಆ ಕಾಸ್ಟನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಆ ಪೇಷಂಟ್ಗೆ ಅನುಕೂಲ ಆಗಲಿ ಅಂತ ನಾವು ತುಂಬ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ. ನಮ್ಮಲ್ಲಿ ಪ್ರಕ್ರಿಯೆ ಜೊತೆ ಆದ್ವಿಕ ಕೇರ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ. ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರಿಂದ ನಾವು ತುಂಬ ಪೇಷಂಟ್ಸ್ಗೆ ಫೈನಾನ್ಷಿಯಲ್ ಏಡ್ ಕೊಡ್ತಾ ಇದ್ದೀವಿ. ಎಜುಕೇಷನಲ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಹಲವಾರು ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀವಿ. ಬ್ಲಡ್ ಡೊನೇಷನ್ಸ್ ಕ್ಯಾಂಪ್ ಮಾಡಿಸಿದ್ದೀವಿ. ಈ ವರ್ಷ ಆಲ್ಮೋಸ್ಟ್ 100 ಜನರಿಗೆ ಫ್ರೀಯಾಗಿ ಇಲ್ಲಾಂದರೆ ಸಬ್ಸಿಡೈಸ್ ಆಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಬೇಕಂತ ಹೊಂದ್ಕೊಂಡಿದ್ದೀವಿ. ಈಗಾಗಲೇ 10-15 ಪೇಷಂಟ್ಸ್ಗೆ ಆಲ್ರೆಡಿ ಟ್ರೀಟ್ಮೆಂಟ್ಸ್ ಅಂದಿದೆ. ಈ ವರ್ಷ ಈ 100 ಪೇಷಂಟ್ಸ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇಯರ್ಗೆ ಮತ್ತೆ ಹೊಸ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಇದು ನೀವೆಲ್ಲ ಇದರ ಅನುಕೂಲ ಮಾಡಿ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಮ್ಮ ಜೊತೆ ಇರಬೇಕಂತ ನಾನು ಕೋರ್ಕೊತಾ ಇದ್ದೀನಿ. 2025ರಲ್ಲಿ ನಾವು ರೋಬೋಟಿಕ್ ಸರ್ಜರೀಸ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇಂಡಿಯಾದಲ್ಲಿರೋ ನಂಬರ್ 1 ಟೆಕ್ನಾಲಜಿ SSI ಮಂತ್ರ ಕಂಪ್ನಿಯಿಂದ ನಾವು ಇನ್ಸ್ಟಾಲ್ ಮಾಡಿದ್ವಿ. ಇದರಿಂದ ಆಲ್ಮೋಸ್ಟ್ 100 ಜನರ ಪೇಷಂಟ್ಸ್ಗೆ ಹೆಲ್ಪ್ ಆಗಿದೆ. ಇದು ತುಂಬ ಒಳ್ಳೆ ಟೆಕ್ನಾಲಜಿ. ಮೊದಲು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾ ಇದ್ವಿ. ಅದಕ್ಕಿಂತ ಅದು 2D ಟೆಕ್ನಾಲಜಿ ಆಗಿದೆ. ಇದು 3D ವ್ಯೂ ಸಿಗುತ್ತೆ. ಪೇಷಂಟ್ಗೆ ತುಂಬ ಸೇಫ್. ಇದು ಪೇನ್ ಕಡಿಮೆ ಆಗುತ್ತೆ. ಪೇಷಂಟ್ ಬೇಗ ಮನೆಗೆ ಹೋಗ್ಬೋದು. ತುಂಬ ಜನಕ್ಕೆ ಅನುಕೂಲ ಆಗಿದೆ. ಈ ಪೇಷಂಟ್ಸ್ ಕ್ಯಾನ್ಸರ್ ಇರೋ ಪೇಷಂಟ್ಸ್ಗೆ, ಹೊಟ್ಟೆಯಲ್ಲಿ ಕ್ಯಾನ್ಸರ್ ಇರೋ ಪೇಷಂಟ್ಗೆ ಹೆಲ್ಪ್ ಆಗುತ್ತೆ. ಗರ್ಭಕೋಶ ಆಪರೇಷನ್ ಮಾಡಬೇಕಾದ್ರೂ ಹೆಲ್ಪ್ ಆಗುತ್ತೆ. ಲಂಗಲ್ಲಿರೋ ತೊಂದರೆಗೂ ಹೆಲ್ಪ್ ಆಗುತ್ತೆ. ಹಲವಾರು ಪೇಷಂಟ್ಸ್ ಈಗ ನಮ್ಮಲ್ಲಿ ಕೇಳ್ಕೊಂಡು ಬಂದು ಸರ್ಜರಿ ಮಾಡಿಸ್ಕೊತಾ ಇದ್ದಾರೆ. ತುಂಬ ಸೇಫ್ ಆಗಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಈಗ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CBA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು PU ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.